ಅಮೆರಿಕಾಗೆ ಉತ್ತರ ಕೊರಿಯಾ ಎಚ್ಚರಿಕೆ. ಡೊನಾಲ್ಡ್ ಟ್ರಂಪ್ಗೆ ಈಗ ಕಿಮ್ ಜಾಂಗ್ ಉನ್ ಭಯ. ಇರಾನ್, ಅಮೆರಿಕ, ಇಸ್ರೇಲ್ ನಡುವಣ ಯುದ್ಧದಲ್ಲಿ ಈಗ ದಿಢೀರ್ ಮತ್ತೊಬ್ಬರ ಎಂಟ್ರಿ ಆಗಿದೆ. ಈ ಯುದ್ಧಕ್ಕೆ ಸಂಬಂಧವೇ ಇಲ್ಲದಿದ್ರೂ ಕೂಡ ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿದ್ದೆಗೆಡಿಸಿದೆ. ಎಸ್, ಟ್ರಂಪ್ ಆತಂಕಕ್ಕೆ ಕಾರಣವಾಗಿರೋ ಆ ವ್ಯಕ್ತಿ ಬೇರಾರೂ ಅಲ್ಲ, ಕಿಮ್ ಜಾಂಗ್ ಉನ್, ಉತ್ತರ ಕೊರಿಯಾದ ಸರ್ವಾಧಿಕಾರಿ ನಾಯಕ. ಕಿಮ್ ಜಾಂಗ್ ಉನ್ ಮೊನ್ನೆ ತನ್ನ ಸಹೋದರಿಯ ಮೂಲಕ ಅಮೆರಿಕಾಗೆ ಎಚ್ಚರಿಕೆಯೊಂದನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕೊರಿಯಾದಲ್ಲಿ ಅಮೆರಿಕ ನಡೆಸಿರೋ ಜಂಟಿ ಮಿಲಿಟರಿ ಸಮರಾಭ್ಯಾಸವನ್ನ ಕೂಡಲೇ ನಿಲ್ಲಿಸದಿದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಈ ಸಮರಾಭ್ಯಾಸ ಕೊರಿಯಾ ಪರ್ಯಾಯ ದ್ವೀಪದಲ್ಲಿ ಉದ್ವಿಗ್ನತೆ ಹೆಚ್ಚಿಸ್ತಾ ಇದೆ. ಹಾಗಾಗಿ ಅಮೆರಿಕ ಕೂಡಲೇ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಫರ್ಮಾನು ಹೊರಡಿಸಿದ್ದಾರೆ. ಕಿಮ್ ಜಾಂಗ್ ಉನ್ ಕೋಪಕ್ಕೆ ಕಾರಣಗಳೇನು? ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ನಡೆಸುತ್ತಿರುವ ಈ ಮಿಲಿಟರಿ ತಾಲೀಮುಗಳು ತನ್ನ ಮೇಲೆ ದಾಳಿ ಮಾಡಲು ನಡೆಸುತ್ತಿರುವ ಆಕ್ರಮಣಕಾರಿ ತಾಲೀಮು ಎಂದು ಉತ್ತರ ಕೊರಿಯಾ ಬಣ್ಣಿಸಿದೆ. ಕಿಮ್ ಸಹೋದರಿ ಕಿಮ್ ಯೋ ಜೊಂಗ್ ಸಹ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಪ್ರಾದೇಶಿಕ ಶಾಂತಿಗೆ ಧಕ್ಕೆ ತರುತ್ತಿವೆ ಎಂದು ಕಿಡಿಕಾರಿದ್ದಾರೆ. ಈ ಸಮರಾಭ್ಯಾಸ ಕೇವಲ ರಕ್ಷಣಾತ್ಮಕವಲ್ಲ, ಬದಲಿಗೆ ಉತ್ತರ ಕೊರಿಯಾದ ಸಾರ್ವಭೌಮತ್ವಕ್ಕೆ ಸವಾಲು ಹಾಕುವ ನಡೆಯಾಗಿದೆ ಎಂದು ಕಿಮ್ ಯೋ ಜುಂಗ್ ಪ್ರತಿಪಾದಿಸಿದ್ದಾರೆ. ಪ್ರತಿಕಾರದ ಎಚ್ಚರಿಕೆ. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ತಮ್ಮ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರೆಸಿದ್ರೆ ಉತ್ತರ ಕೊರಿಯಾ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಅನ್ನೋ ಎಚ್ಚರಿಕೆ ಕೂಡ ಹೊರಬಿದ್ದಿದೆ. ಅಗತ್ಯ ಬಿದ್ದರೆ ತಕ್ಕ ಪ್ರತ್ಯುತ್ತರ ನೀಡಲು ಹಿಂಜರಿಯೋದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ಕಿಮ್ ಜಾಂಗ್ ನೀಡಿದ್ದಾರೆ. ಕಿಮ್ ಜಾಂಗ್ ಉನ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ತನ್ನ ಆತ್ಮರಕ್ಷಣೆಗಾಗಿ ತಾನು ತನ್ನ ಪರಮಾಣು ಪ್ರತಿಬಂಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದು ಅನಿವಾರ್ಯವಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಹೆಚ್ಚುತ್ತಿದೆ ಪ್ರಾದೇಶಿಕ ಉದ್ವಿಗ್ನತೆ. ಇತ್ತೀಚಿನ ತಿಂಗಳುಗಳಲ್ಲಿ ಉತ್ತರ ಕೊರಿಯಾ ಸರಣಿ ಕ್ಷಿಪಣಿ ಪರೀಕ್ಷೆಗಳನ್ನ ನಡೆಸ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ತಮ್ಮ ಮಿಲಿಟರಿ ಸಹಕಾರವನ್ನ ಹೆಚ್ಚಿಸಿಕೊಂಡಿವೆ. ಈ ಬೆಳವಣಿಗೆ ಈ ಪ್ರದೇಶದಲ್ಲಿ ಯುದ್ಧದ ಭೀತಿಯನ್ನ ಹೆಚ್ಚಿಸಿದೆ ಎಂದು ರಾಜತಾಂತ್ರಿಕ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಉತ್ತರ ಕೊರಿಯಾದ ಈ ಬೆದರಿಕೆ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ಗೆ ಆತಂಕ ಶುರುವಾಗಿದೆ. ಇದೇ ಮಾರ್ಚ್ ಅಲ್ಲಿ ತಾವು ಕೈಗೊಂಡಿರೋ ಚೀನಾ ಪ್ರವಾಸಕ್ಕೆ ಮುನ್ನ ಕಿಮ್ ಜಾಂಗ್ ಉನ್ ಜೊತೆ ಒಂದು ಸುತ್ತು ಮಾತುಕತೆ ನಡೆಸಲು ಉತ್ಸುಕತೆ ತೋರಿದ್ದಾರೆ. ಈ ಸಂಬಂಧ ಅಮೆರಿಕದ ವಿದೇಶಾಂಗ ಇಲಾಖೆ ಸಹಾಯಕ ಸಚಿವ ಮೈಕಲ್ ಡಿಸೋಬರ್ ಉತ್ತರ ಕೊರಿಯಾಗೆ ಭೇಟಿ ನೀಡಿದ್ದಾರೆ. ಏನಾದರೂ ಮಾಡಿ ಈ ಮೀಟಿಂಗ್ ಫಿಕ್ಸ್ ಮಾಡೋಕೆ ಶತಪ್ರಯತ್ನ ಹಾಕ್ತಿದ್ದಾರೆ. ಇದಕ್ಕಾಗಿ ಜಂಟಿ ಸಮರಾಭ್ಯಾಸದಿಂದ ಅಮೆರಿಕ ಪಡೆಗಳನ್ನ ವಾಪಸ್ ಕರೆಸಿಕೊಳ್ಳಲು ಒಂದು ಆಯ್ಕೆಯನ್ನು ಅವರು ಕಿಮ್ ಜಾಂಗ್ ಮುಂದೆ ಇರಿಸಲಿದ್ದಾರೆ. ಆದ್ರೆ ಈ ಭೇಟಿ ಯಾವ ಕಾರಣಕ್ಕೂ ನಡೆಯಬಾರದು ಅಂತ ಚೀನಾ ಯತ್ನಿಸ್ತಾ ಇದೆ. ಟ್ರಂಪ್ ತನ್ನ ದೇಶಕ್ಕೆ ಬರುವ ಮುಂಚೆ ಉತ್ತರ ಕೊರಿಯಾದ ಮೇಲೆ ತನ್ನ ಹಿಡಿತವನ್ನ ಬಿಗಿಗೊಳಿಸಲು ಅದು ಎಲ್ಲ ಕ್ರಮ ಕೈಗೊಳ್ತಾ ಇದೆ. ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ ಪ್ಯಾಂಗ್ಯಾಂಗ್ ಬೀಜಿಂಗ್ ನಡುವಣ ರೈಲು ಸಂಚಾರಕ್ಕೆ ಮತ್ತೆ ಅವಕಾಶ ಕೊಡುವುದಾಗಿ ಘೋಷಿಸಿದೆ. ಅಲ್ಲದೆ ದ್ವಿಪಕ್ಷೀಯ ವಾಣಿಜ್ಯ ಸಂಬಂಧವನ್ನು ಇನ್ನಷ್ಟು ಉತ್ತಮಪಡಿಸುವುದಾಗಿ ಹೇಳುತ್ತಿದೆ. ಆ ಮೂಲಕ ಕಿಮ್ ಜಾಂಗ್ ಉನ್ ಮತ್ತು ಟ್ರಂಪ್ ಭೇಟಿಯನ್ನ ಹೇಗಾದರೂ ತಡೆಯಬೇಕು ಅನ್ನೋ ಹಠಕ್ಕೆ ಬಿದ್ದಿದೆ. ಒಟ್ಟಾರೆಯಾಗಿ ಕೊಲ್ಲಿ ಯುದ್ಧದ ನಡುವೆಯೇ ಉತ್ತರ ಕೊರಿಯಾ ಅಮೆರಿಕ ಸಂಬಂಧಗಳು ಮತ್ತೆ ಚರ್ಚೆಯಾಗ್ತಿದೆ. ಒಂದ್ ವೇಳೆ ಅಮೆರಿಕ ದಕ್ಷಿಣ ಕೊರಿಯಾದಿಂದ ತನ್ನ ಸೇನೆಯನ್ನ ವಾಪಸ್ ಕರೆಸಿಕೊಂಡ್ರೆ ಅದು ದಕ್ಷಿಣ ಕೊರಿಯಾಗೆ ಭಾರಿ ಅಪಾಯ ತಂದೊಡ್ಡಲಿದೆ. ಹಾಗಾಗಿ ಟ್ರಂಪ್ಗೆ ಈಗ ಅತ್ತ ದರಿ ಇತ್ತ ಪುಲಿ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ.